ಮುಖ್ಯವಾದ್ದೇನು ಇದರಲ್ಲಿ ಇರೋದು ಅಂದರೆ ನಮ್ಮೆಲ್ಲರಿಗೂ ಬಹಳ ಆತಂಕ ಆಗಿರೋದು. ಯಾಕೆ ಈ ಪುಸ್ತಕವನ್ನು, ಈ ಆರೋಪ ಪಟ್ಟಿಯನ್ನು ತಂದಿದ್ದೀವಿ ಅಂದರೆ ಇದು ಜನತಂತ್ರಕ್ಕೆ ಸಂಪೂರ್ಣವಾಗಿ ಅದು ಜನತಂತ್ರವನ್ನು ಕೊಲೆ ಮಾಡೋದಾಗಿತ್ತು. ಜೊತೆಗೆ ಈ ಸರ್ವಾಧಿಕಾರ ಈ ದೇಶದಲ್ಲಿ ಕಾಲಿಡೋದರ ಸ್ಪಷ್ಟ ಸೂಚನೆಯನ್ನು ಈ 10 ವರ್ಷಗಳ ಆಡಳಿತಾವಧಿಯ ಮೋದಿ ಆಡಳಿತಾವಧಿಯ ಆಡಳಿತ ತೋರಿಸ್ಕೊಟ್ಟಿದೆ. ಇದು ಏನೇನು ಮಾಡಿದೆ, ಈಗ ಎಲ್ಲ ಪ್ರಚಲಿತವಾಗಿರುವ ಅನೇಕ ವಿಷಯಗಳನ್ನ ನಾವು ಇದರಲ್ಲಿ ಪ್ರಸ್ತಾಪ ಮಾಡಿದರೂ ಕೂಡ ಇದರಲ್ಲಿ ಆಧಾರ ಸಹಿತವಾಗಿ ಮಾಡಿದ್ವಿ. ಆಧಾರ ಇಲ್ಲದೆ ಏನನ್ನೂ ಮಾಡಿಲ್ಲ. ಇದು ಎಲ್ಲವನ್ನೂ ಆಧಾರವನ್ನು ಕೊಟ್ಟು ಮಾಡಿದ್ವಿ. ಇದರಲ್ಲಿ ಬಹಳ ಮುಖ್ಯವಾದವೇನು ಅಂದರೆ 10 ವರ್ಷಗಳ ಆಡಳಿತ ಅವಧಿಯಲ್ಲಿ ಒಂದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಹಳ ಸ್ವತಂತ್ರವಾಗಿದ್ದಾಗ ಮಾತ್ರ ಒಂದು ಡೆಮಾಕ್ರಸಿ ಸಕ್ಸಸ್ಫುಲ್ ಆಗಿ ಇರುತ್ತೆ, ಸಮರ್ಥವಾಗಿ ಕೆಲಸ ಮಾಡುತ್ತೆ. ಆ ನ್ಯಾಯಾಂಗ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ತಗೊಳ್ಳಿಕ್ಕೆ ಈ ಆಡಳಿತ, ಮೋದಿ ಆಡಳಿತ, ಬಿಜೆಪಿ ಆಡಳಿತದ ಹಿಂದಿರುವ RSS ಸಿದ್ಧಾಂತ ಪ್ರಯತ್ನ ಪಟ್ಟರೆ ಬಹಳ ಸ್ಪಷ್ಟವಾಗಿದೆ. ಅದನ್ನು ನಾನು ನಿಮಗೆ ವಿವರಿಸಬೇಕಾಗಿಲ್ಲ, ಈ ಪುಸ್ತಕದಲ್ಲಿದೆ. ಜೊತೆಗೆ ನೀವು ಬಹಳ ಚೆನ್ನಾಗಿ ಬಲ್ಲವರಿದ್ದು. ಎರಡನೇದು, ಯಾವುದೇ ಡೆಮಾಕ್ರಸಿ ಬಹಳ ಸಮರ್ಥವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ವಿರೋಧ ಪಕ್ಷಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಆದರೆ ಇಲ್ಲಿ ಯಾವ ವಿರೋಧ ಪಕ್ಷ ಕೂಡ ತಲೆ ಎತ್ತದ ಹಾಗೆ 10 ವರ್ಷದಲ್ಲಿ ವಿರೋಧ ಪಕ್ಷಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಬಂದಿರೋ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಬಹಳ ಮುಖ್ಯವಾದದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳು ಅತ್ಯಂತ ಸ್ವತಂತ್ರವಾಗಿ ಕೆಲಸ ಮಾಡಿದಾಗ ಮಾತ್ರ ಒಂದು ಡೆಮಾಕ್ರಸಿ ಜೀವಂತವಾಗಿರುತ್ತೆ. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಾಧ್ಯಮಗಳನ್ನು ಮೋದಿಯವರು ಹೇಗೆ ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ. ಆದ್ದರಿಂದ ಇಲ್ಲಿ ಕೂಡ ಇದು ಡೆಮೋಕ್ರಸಿ ಬಹಳ ದೊಡ್ಡ ಏಟ್ ಬೀಳುತ್ತೆ. ಮಾಧ್ಯಮಗಳು ಸ್ವತಂತ್ರವಾಗಿಲ್ಲ ಅಂದರೆ ದೊಡ್ಡ ಏಟ್ ಬೀಳುತ್ತೆ. ಇನ್ನೊಂದು ಬಹಳ ಮುಖ್ಯವಾದದ್ದೇನು ಅಂದರೆ, ಸ್ವತಂತ್ರವಾಗಿ ಕೆಲಸ ಮಾಡುವಂಥ ED ಇದೆ, CBI ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ. ಇವು ಒಂದು ಸರ್ಕಾರದ ಆಯುಧಗಳಾಗಿ ಬಳಕೆಯಾದಾಗ ಒಂದು ಡೆಮೋಕ್ರಸಿ ದೊಡ್ಡ ಏಟ್. ಸರ್ವಾಧಿಕಾರ ಹೀಗೆ ತನ್ನ ಬಾಹುಗಳನ್ನು ಚಾಚಿ ಈ ದೇಶವನ್ನು ಹಿಡಿತಾ ಇದೆ. ಮತ್ತೊಂದು ಮುಖ್ಯವಾದ ಅಂಶ ಏನು ಅಂದರೆ, ಈ ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇಲ್ಲಿ ಭಾಷೆ, ಸಂಸ್ಕೃತಿ, ಜನಾಂಗಗಳು, ಧರ್ಮಗಳು ಎಲ್ಲ ಒಂದೊಂದು ರಾಜ್ಯಕ್ಕೂ ಬೇರೆ ಬೇರೆಯಾಗಿರ್ತವೆ. ಅವೆಲ್ಲ ಒಟ್ಟಾಗಿ ಬಾಳಿದಾಗ ಮಾತ್ರ ಈ ಡೆಮಾಕ್ರಸಿಗೆ ಒಂದು ಅರ್ಥ ಬರುತ್ತೆ. ಆದರೆ ಇವು ಒಟ್ಟಾಗಿ ಬಾಳದ ಹಾಗೆ ರೀತಿಯಲ್ಲಿ ಒನ್ ನೇಷನ್, ಒನ್ ಲ್ಯಾಂಗ್ವೇಜ್, ಒನ್ ರಿಲಿಜನ್, ಒನ್ ಎಲೆಕ್ಷನ್ ಇವೆಲ್ಲ ಬಂದಿದ್ದು ಇದ್ರ ಯಾವುದರ ಸೂಚನೆ ಅಂದರೆ, ಹಿಟ್ಲರ್ ಮಾತ್ರ ಹೀಗೆ ಮಾಡಿತ್ತು. ಅಲ್ಲಿ ಆರ್ಯ ಜನಾಂಗ ಇತ್ತು, ಅದು ಸುಲಭ ಆಗಿತ್ತು. ನಮ್ಮ ದೇಶದಲ್ಲಿ ಹಾಗಿಲ್ಲ. ಒಂದೊಂದು ರಾಜ್ಯಕ್ಕೂ ಬೇರೆ ಬೇರೆ ಧರ್ಮಗಳಿವೆ, ಬೇರೆ ಬೇರೆ ಜನಾಂಗಗಳಿವೆ, ಬೇರೆ ಬೇರೆ ಸಮುದಾಯಗಳಿವೆ, ಬೇರೆ ಬೇರೆ ಸಂಸ್ಕೃತಿ, ಭಾಷೆ ಎಲ್ಲ ಇದೆ. ಇವೆಲ್ಲವೂ ಒಟ್ಟಿಗೆ ಜೀವಿಸಿದಾಗ ಮಾತ್ರ ಒಂದು ಡೆಮಾಕ್ರಸಿಗೆ ಅರ್ಥ ಇರುತ್ತೆ. ಅದು ಕೂಡ ಬಹಳ ಅಪಾಯದಲ್ಲಿದೆ. ಇವು ಬಹಳ ಮುಖ್ಯವಾದ ಅಂಶಗಳು. ಇದಲ್ಲದೆ ಇನ್ನೂ ಈಗ ರೈತ ಕಾನೂನುಗಳನ್ನು ತಂದರು, ಆಮೇಲೆ ಕಾರ್ಮಿಕ ಕಾಯ್ದೆಗಳನ್ನು ತಂದರು. ಇವೆಲ್ಲ ಹೇಗೆ ಮಾರಕವಾಗಿವೆ ಡೆಮಾಕ್ರಸಿಗೆ ಮತ್ತು ಒಟ್ಟು ಜನರ ಬದುಕಿಗೆ ಹೇಗೆ ಮಾರಕವಾಗಿದೆ ಅನ್ನೋದು. ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೋದಿ 15 ಲಕ್ಷ ತರ್ತೀನಿ ಅಂತ ಹೇಳಿದ್ದಾಗಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಆಗಲಿ, ಅಥವಾ ಜೀವನಾವಶ್ಯಕ ವಸ್ತುಗಳ ಬೆಲೆ ಆಗಲಿ, ಇವೆಲ್ಲ ಅದನ್ನು ನಾನು ವಿವರಿಸಬೇಕಾಗಿ ನೀವು ಬಹಳ ಚೆನ್ನಾಗಿ ಗೊತ್ತಿದೆ. ಇವೆಲ್ಲವನ್ನು ಇದು ಜನತಾ ಆರೋಪ ಪಟ್ಟಿ. ಇದು ಯಾರು ಈ FIR ಇದೆಲ್ಲ ಹಾಕೋದು ಪೊಲೀಸರು. ಆದರೆ ಇಲ್ಲಿ ಒಂದು ಆಳುವ ಸರ್ಕಾರದ ವಿರುದ್ಧ FIR ಹಾಕಿರೋರು ಜನ. ಆದ್ದರಿಂದ ಇವನ್ನೆಲ್ಲವನ್ನು ನೀವು ಪರಿಶೀಲಿಸಬೇಕು. ಆಮೇಲೆ ನಮ್ಮ ಮತದಾರರು ಬಹಳ ಮುಖ್ಯವಾದ ಇನ್ನೊಂದು ಅಂಶ ಏನಿದೆ ಇವತ್ತಿನ ಚುನಾವಣೆಯಲ್ಲಿ ಅಂದರೆ, ಮತದಾರರು ಈ ಅಭ್ಯರ್ಥಿ ಚೆನ್ನಾಗಿದ್ದಾನೋ, ಈ ಅಭ್ಯರ್ಥಿ ಚೆನ್ನಾಗಿದ್ದಾರೋ ಅಂತ ಅಭ್ಯರ್ಥಿಗಳನ್ನು ನೋಡೋ ಚುನಾವಣೆ ಅಲ್ಲ ಇದು. ಇಲ್ಲಿ ಒಂದು ಪಕ್ಷಗಳು ಮೋದಿ ಮತ್ತು ಮೋದಿಯವರ ಜೊತೆಗಿರುವ ಪಕ್ಷಗಳೆಲ್ಲ ಸೇರಿಬಿಟ್ಟು NDA ಏನಿದೆ ಅದು, ಅದರ ಸಿದ್ಧಾಂತ ಏನು, ಅದರ ಹಿಂದೆ ಯಾವ ಸಿದ್ಧಾಂತ ಕೆಲಸ ಮಾಡ್ತಾ ಇದೆ, ಅದರ ಒಟ್ಟು ಧೋರಣೆ ಏನು, ಅದನ್ನ ನೋಡಬೇಕು. ಮತ್ತು ಅದಕ್ಕೆ ವಿರುದ್ಧವಾಗಿ ನಿಂತಿರುವಂತಹ ಪಕ್ಷಗಳಿದೆಯಲ್ಲ NDA,
ಅದರಲ್ಲಿ ಅವರನ್ನು ನೋಡ್ಬೇಕು ಅಷ್ಟೇ ಹೊರತು ಅದರ ಜನಪರವಾಗಿ ನಿಂತಿರುವ ಒಂದು ಪಕ್ಷ, ಕೋಮು ಮತ್ತು ಸರ್ವಾಧಿಕಾರದ ಪರವಾಗಿರುವ ಒಂದು ಪಕ್ಷ, ಇವೆರಡು ಪಕ್ಷಗಳ ಮಧ್ಯದಲ್ಲಿ ನಮ್ಮ ಆಯ್ಕೆ ಆಗಬೇಕಾಗಿದೆ. ನಮ್ಮ ಮತದಾರರು ಯೋಚನೆ ಮಾಡಿ ಮತ ಹಾಕಬೇಕಾಗಿರೋ ಈ ಕಾರಣದಲ್ಲಿ ಕ್ಯಾಂಡಿಡೇಟ್ಸ್ ಬಹಳ ಮುಖ್ಯ ಅನ್ಸೋದಿಲ್ಲ. ಕ್ಯಾಂಡಿಡೇಟ್ಸ್ನ ನೀವು ಬಹಳ ಒಳ್ಳೆಯ ಕ್ಯಾಂಡಿಡೇಟ್ ಅಂತ ಹಾಕಿದರೆ ಅವರು ಮೋದಿ ಜೊತೆಗಿದ್ರೆ ಅದು ಈ ಡೆಮಾಕ್ರಸಿಗೆ ಅಪಾಯ. ಆದ್ರಿಂದ ಇದನ್ನೆಲ್ಲ ನಮ್ಮ ಮತದಾರರು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಮತ್ತು ನೀವೆಲ್ಲರೂ ಕೂಡ ಒಂದು ಡೆಮಾಕ್ರಸಿಯನ್ನು ಉಳಿಸ್ಕೊಳ್ಳೋಕೆ ಸಹಕಾರ ನೀಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದಿನ ಅಂಶಗಳ